ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೋಗ್ತಾ ಇರುವಂತಹ ಪ್ಲೇಸ್ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಲೇಪಾಕ್ಷಿ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಸರಿಸುಮಾರು 120 ಕಿಲೋಮೀಟ್ರು ದೂರದಲ್ಲಿದೆ. ಇದು ಬಂದು ಲೇಪಾಕ್ಷಿ ದೇವಸ್ಥಾನಕ್ಕೆ ಇರುವ ಎಂಟ್ರೆನ್ಸು. ನೆಕ್ಸ್ಟ್ ನಮಗೆ ಫಸ್ಟ್ ಪ್ಲೇಸ್ ಸಿಗೋದಂಥದ್ದು ಜಟಾಯು ಥೀಮ್ ಪಾರ್ಕ್. ಈ ಥೀಮ್ ಪಾರ್ಕಿನ ಎಂಟ್ರಿ ಟಿಕೆಟ್ ಬಂದು ಪ್ರತಿಯೊಬ್ಬರಿಗೆ 10 ರೂಪಾಯಿ ಇರುತ್ತೆ. ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗೋಣ. ನಾವು ಇವಾಗ ಜಟಾಯು ಥೀಮ್ ಪಾರ್ಕ್ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿರುವಂಥ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನಮಗೆ ಇಲ್ಲಿಂದ ಲೇಪಾಕ್ಷಿ ಟೆಂಪಲ್ ಕೂಡ ಅದ್ಭುತವಾಗಿ ಕಾಣುತ್ತೆ. ನಮಗೆ ಈ ಸ್ಥಳದಿಂದ ನಂದಿ ವಿಗ್ರಹ ಕೂಡ ಅತ್ಯಂತ ಸುಂದರವಾಗಿ ಕಾಣುತ್ತೆ. ಬನ್ನಿ ಇವಾಗ ನಾವು ಲೇಪಾಕ್ಷಿ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ಇದು ಬಂದು ಲೇಪಾಕ್ಷಿ ಟೆಂಪಲ್ನ ಮುಖ್ಯ ಪ್ರವೇಶ ದ್ವಾರ. ಈ ದೇವಸ್ಥಾನವು 1538ರಲ್ಲಿ ವಿಜಯನಗರ ಎಂಪೈರ್ ಕಾಲದಲ್ಲಿ ನಿರ್ಮಾಣವಾಗಿರುತ್ತದೆ. ಈ ದೇವಸ್ಥಾನ ಕಟ್ಟುವ ಜವಾಬ್ದಾರಿ ತಗೊಂಡವರು ವಿರೂಪಣ್ಣ ಮತ್ತು ವೀರಣ್ಣ. ಇವರು ಬಂದು ರಾಜ ಅಚ್ಯುತ ದೇವರಾಯ ಅವ್ರ ಕೆಳಗಡೆ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಟೆಂಪಲ್ ಒಳಗಡೆ ಕಾಣುವಂತಹ ಸ್ಟೋನ್ ಕಾರ್ವಿಂಗ್, ಸೀಲಿಂಗ್ ಪೇಂಟಿಂಗ್ ಮತ್ತು ಆರ್ಕಿಟೆಕ್ಚರ್ ನಿಜವಾಗಿಯೂ ತುಂಬಾ ಅದ್ಭುತವಾಗಿದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂದರೆ ಹ್ಯಾಂಗಿಂಗ್ ಪಿಲ್ಲರ್. ಮತ್ತು ಈ ದೇವಸ್ಥಾನದ ಒಳಗಡೆ ಇರುವಂಥ ಪ್ರಾಂಗಣದಲ್ಲಿ ಸುಮಾರು 70 ಪಿಲ್ಲರ್ಗಳು ಇವೆ. ಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ಹ್ಯಾಂಗಿಂಗ್ ಪಿಲ್ಲರ್ ಇಂದಿಗೂ ಇಂಜಿನಿಯರಿಂಗ್ ವಂಡರ್ ಅಂತಲೇ ಹೇಳ್ಬೋದು. ಮತ್ತು ಈ ಟೆಂಪಲ್ನ ನಿರ್ಮಾಣಕ್ಕೆ ಕಾರಣಕರ್ತರಾದಂಥ ವಿಜಯನಗರ ಎಂಪೈರ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಸುಮಾರು 14ನೇ ಶತಮಾನದಿಂದ 17ನೇ ಶತಮಾನ ತನಕ ಆಡಳಿತ ನಡೆಸ್ತಿತ್ತು. ಈ ವಿಜಯನಗರ ಎಂಪೈರ್ ಬಂದು ಸೌತ್ ಇಂಡಿಯನ್ಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿತ್ತು. ಮತ್ತು ಈ ಸಂಸ್ಥಾನದ ರಾಜಧಾನಿ ಬಂದು ಹಂಪಿ ಆಗಿರುತ್ತೆ. ಮತ್ತು ಹಂಪಿ ಕೂಡ ಆಗಿನ ಕಾಲಕ್ಕೇ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿರುತ್ತೆ. ಈ ದೇವಸ್ಥಾನ ಲಾರ್ಡ್ ವೀರಭದ್ರ ಅಂದರೆ ಲಾರ್ಡ್ ಶಿವ ಅವರ ಉಗ್ರ ರೂಪಕ್ಕೆ ಸಮರ್ಪಿತವಾಗಿದೆ. ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ಇವಾಗ ನೋಡ್ತಾ ಇರೋದು ನಾಗಶಿಲಾ. ಈ ನಾಗಶಿಲಾ ಬಂದು ಸಿಂಗಲ್ ಸ್ಟೋನಿಂದ ಮಾಡಲಾಗಿರುತ್ತದೆ. ಈ ನಾಗಶಿಲೆ ಹೇಗೆ ರೆಡಿ ಆಯ್ತು ಅಂದರೆ, ಇಲ್ಲಿನ ದೇವಸ್ಥಾನದ ಶಿಲ್ಪಿಗಳು ಬಂದು ಊಟಕ್ಕೆ ಅಂತ ಬರ್ತಾರೆ. ಅವ್ರು ಬಂದಿರೋ ಟೈಮಲ್ಲಿ ಊಟ ಇನ್ನೂ ರೆಡಿ ಆಗಿರಲ್ಲ. ಅವ್ರ ತಾಯಿ ಹೇಳ್ತಾರೆ, ಇನ್ನೂ 3 ಗಂಟೆ ಆಗುತ್ತೆ ಊಟ ರೆಡಿ ಆಗೋಕ್ಕೆ, ನೀವು ಇಲ್ಲೇ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿನ ಶಿಲ್ಪಿಗಳು ಏನು ಮಾಡ್ತಾರೆ, ನಾವು 3 ಗಂಟೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಎದುರುಗಡೆ ಇರುವಂತಹ ಕಲ್ಲಲ್ಲೇ ನಾವು ಯಾವುದಾದ್ರೂ ಒಂದು ವಿಗ್ರಹ ಕೆತ್ತೋಣ ಅಂತ ಅವರು ಸ್ಟಾರ್ಟ್ ಮಾಡಿದಾಗ ಆಗಿದ್ದಂಥದ್ದೇ ನಾಗ ವಿಗ್ರಹ. ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಂದಿ ಸ್ಟ್ಯಾಚು ನೋಡೋಕ್ಕೆ. ಈ ಸ್ಟ್ಯಾಚು ಬಂದು ಇಂಡಿಯಾಸ್ ಬಿಗ್ಗೆಸ್ಟ್ ನಂದಿ ಸ್ಟ್ಯಾಚು ಅಂತಲೇ ಹೇಳ್ತಾರೆ. ಮತ್ತು ಈ ಸ್ಟ್ಯಾಚು ಕೂಡ ಏಕಶಿಲೆ ಆಗಿರುತ್ತೆ. ಮತ್ತು ಈ ಸ್ಟ್ಯಾಚು ಬಂದು ಸುಮಾರು 27 ಅಡಿ ಉದ್ದ ಮತ್ತು 15 ಅಡಿ ಎತ್ತರವಾಗಿರುತ್ತದೆ. ಈ ನಂದಿ ವಿಗ್ರಹ ನೋಡೋಕ್ಕಂದ್ರೆ ತುಂಬಾ ಚೆನ್ನಾಗಿತ್ತು. ನಾವು ಲೇಪಾಕ್ಷಿ ಮುಗಿಸ್ಕೊಂಡು ಆನ್ ದ ವೇ ಹೋಗಿದ್ದು ಇಶಾ ಫೌಂಡೇಶನ್ಗೆ. ಅದರ ವಿಡಿಯೋ ನೆಕ್ಸ್ಟು ಅಪ್ಲೋಡ್ ಮಾಡ್ತೀವಿ. ಮತ್ತೆ ಸಿಗೋಣ.